ಅವರ ಮಾತನ್ನು ಕ್ಯಾರೆ ಎನ್ನದಂತ ಜಿಬಿಎ ಅಧಿಕಾರಿಗಳು. ಹೈರಾಣಾಗಿ ಹೋಗಿರುವಂತ ಜನ ಸ್ವಲ್ಪ ಯಾಮಾರಿದ್ರೆ ಜೀವಕ್ಕೆ ಸಂಚಕಾರ ಬರುತ್ತೆ, ಹುಷಾರ್ ಹುಷಾರ್. ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗ್ತಿದ್ದಾರೆ ಸವಾರರು. ಎಷ್ಟು ಜನ ಬಿದ್ದಿದ್ದಾರೆ, ಎಷ್ಟು ಜನ ಕೈಕಾಲು ನೋವು ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಬೆನ್ನಿನ ಡಿಸ್ಕ್ ಸಮಸ್ಯೆಯಿಂದ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಗೊತ್ತಾ ನಿಮಗೆ? ಇನ್ನು ಆರ್ ನಗರ ಇಲ್ಲಿ ಅಂತ ಡೆಡ್ ಏನು ಕೊಟ್ಟಿದ್ದಾಯ್ತು. ಗುಂಡಿ ಇನ್ನೂ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಯಾವ ರೀತಿ ಇದೆ ಎಂಬ ದುಸ್ಥಿತಿ ಇದು. ಕೆರೆಕೋಟೆ ರಸ್ತೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ರಸ್ತೆ ಹಾಳಾಗಿದೆ, ಗುಂಡಿಗಳು ಸಹ ಬಿದ್ದಿದೆ. ಇಲ್ಲಿ ಸ್ಕಿಡ್ ಆಗುತ್ತೆ, ಬೈಕ್ ಮೂವ್ಮೆಂಟ್ ಆಗಲ್ಲ. ನೋಡಿ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಆಗುತ್ತೆ ನೋಡ್ತಿರ್ಬೋದು. ತುಂಬಾ ತೊಂದರೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಮಸ್ಯೆ ಆಗಿದೆ. ಯಾಕಂದ್ರೆ ಇದು ಗುಂಡಿ ಗೂಡು, ಯಾಕಂದ್ರೆ ಗುಂಡಿಗಳಿಂದ ಕೂಡಿದ ಈ ಒಂದು ರಸ್ತೆ ನೋಡ್ತಿರ್ಬೋದು. ಸ್ಕಿಡ್ ಆಗುತ್ತೆ, ಮೂವ್ಮೆಂಟ್ ಆಗಲ್ಲ. ಸಾಕಷ್ಟು ಸರ್ ಹುಷಾರಾಗಿ ಹೋಗಿ, ಹುಷಾರಾಗಿ. ಯಾಕೆ ಸರ್ ಈ ಮಟ್ಟದಲ್ಲಿ ಇದ್ರೆ ರೋಡು ಎಲ್ಲಿ ಹುಷಾರಾಗಬೇಕು ಸರ್? ನೋಡಿ ಬೆಂಗಳೂರು ನೋಡಿ, ನಮ್ಮ ಈಗ ಈ ಕೆರೆಪಾಳ್ಯದಲ್ಲಿ 3 ವರ್ಷದಿಂದ ಈ ರೋಡ್ ಹೀಗೆ ಇದೆ ಸರ್. ಭಾಳ ಅನ್ಯಾಯ ನೋಡಿ. ಈಗ ನಾನು ಬಿದ್ದೋದ್ರೆ ನಾನು ಹಾಸ್ಪಿಟ್ಲಿಗೆ ಹೋದರೆ 6 ತಿಂಗಳು ನಾನು ಕ್ಯೂರ್ ಆಗ್ತೀನಿ ಸರ್. ಈ ವಯಸ್ಸಲ್ಲಿ ನನಗೆ ಈಗ ಕೈಕಾಲು ಮುರಿದೋದ್ರೆ, ನನಗೆ ಮೂಳೆ ಮುರಿದೋದ್ರೆ ತಿರುಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಬೆಡ್ಡಲ್ಲೇ ಸಾಯ್ಬೇಕಾಗತ್ತೆ ಸರ್. ರಸ್ತೆ ಎಲ್ಲ ಹಾಳಾಗಿದೆ, ಭಾರಿ ಹಾಳಾಗಿದೆ ಸರ್. ಸ್ವಲ್ಪ ಅಲ್ಲ ಸರ್, ವಿಪರೀತ ಹಾಳಾಗಿದೆ. ನೀವೇ ನೋಡಿದ್ರಿ ಈಗ ನಾವು ಯಾವ ರೀತಿ ಬಿದ್ದೆ ಅಂತೇಳಿ. ಈ ಥರ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತೊಗೊಂಡೋಗಿ ದಯವಿಟ್ಟು ಇದನ್ನು ಮಾಡಿಸ್ಕೊಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ನಿಮ್ಮ ದೂರ ನೋಡ್ತಿರ್ಬೋದು, ಒಬ್ಬ ವಯಸ್ಸಾದವರು ಸ್ಕಿಡ್ ಆಗಿ ಬಿದ್ರು. ಯಾಕಂದ್ರೆ ಈ ಒಂದು ರಸ್ತೆ ಆ ಪರಿ ಇದೆ, ಎಲ್ಲ ಗುಂಡಿಮಯವಾಗಿದೆ. ಮತ್ತು ಇದು ನೋಡಿ, ಇಲ್ಲಿ ಏನಾದರೂ ವೆಹಿಕಲ್ ಸ್ಪೀಡಾಗಿ ಬಂದರೆ ಇಲ್ಲಿ ಸ್ಪೀಡಾಗಿ ಇಲ್ಲಿ ಒಳಗೆ ಹೋಗ್ಬೋದು. ಯಾಕಂದರೆ ಇದು ನೀರು ಹೋಗೋಕ್ಕೆ ಸರಾಗವಾಗಿ ಹೋಗೋಕ್ಕೆ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನೋ ಡ್ರೈನೇಜ್ ಸಿಸ್ಟಮ್ ಇದು. ಒಂದು ಕಡೆ ಕ್ಲೋಸ್ ಮಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಆಗಿಲ್ಲ, ಏನು ಬಂದೋಬಸ್ತ್ ಆಗಿಲ್ಲ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಜನರು ವಹಿಸಿ ಹೋಗಿದ್ದಾರೆ. ದಿನನಿತ್ಯ ಆಗಿದ್ರೆ ಸಾಕಷ್ಟು ಅಪಘಾತಗಳಾಗ್ತವೆ. ಅದು ಮಳೆ ಬಂದರೆ ತುಂಬ ಸಂಕಷ್ಟಕ್ಕೂ ಆಗ್ತವೆ. ಎಲ್ಲ ಬೈಕ್ಗಳು ಸ್ಕಿಡ್ ಆಗಿ ಬಿಡ್ತಿದ್ದಾವೆ. ಯಾಕಂದರೆ ಮೂವ್ಮೆಂಟ್ ಆಗ್ತಲ್ಲ, ತುಂಬ ಗುಂಡಿ ಬಿದ್ದಿದೆ. ಧೂಳಿನಿಂದ ಈ ಒಂದು ರಸ್ತೆ ಕೂಡಿದೆ. ಇದು ಕೆರೆಕೋಟೆ ರಸ್ತೆ ಆರ್ ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಒಂದು ಕಡೆ CM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತ, DCM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತೆ. ನೋಡಿ ಗುಂಡಿಗಳು ಯಾವ ರೀತಿ ಇದೆ ಎಂಬುದು ಗೊತ್ತಾಗುತ್ತೆ. ಎಲ್ಲ ಗುಂಡಿಮಯ, ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತುಂಬ ತೊಂದರೆ ಆಗಿದೆ. ಮೇಡಮ್ ಬನ್ನಿ, ಯಾಕಂದ್ರೆ ತುಂಬಾ ಕಷ್ಟ ಆಗಿದೆ ಈ ಒಂದು ಭಾಗದ ರಸ್ತೆಯಲ್ಲಿ ಓಡಾಡಕ್ಕೆ ಅಂತ ಜನ ಹೇಳ್ತಿದ್ರೆ. ಏನ್ ಹೇಳ್ತೀರಿ ಮೇಡಮ್ ಅಂತ, ಏನ್ ಹೇಳ್ತೀರಿ ಸರ್ ಅಂತ? ಅದೇ ಸರ್, ನಾವು ರೆಗ್ಯುಲರ್ ಆಗಿ ಇಲ್ಲಿ ಓಡಾಡ್ತಾ ಇರ್ತೀವಿ. ಇನ್ನೂ ಅಷ್ಟಿತ್ತು ಈ ಕಡೆ ರೋಡೆಲ್ಲ. ಇನ್ನೂ ಓಡಾಡೋಕ್ಕಾಗಲಿ, ಮಳೆ ಬಂದಾಗ ಗಾಡಿ ಮೂವ್ ಆಗೋಕ್ಕೂ ಗೊತ್ತಾಗಲ್ಲ. ಎಲ್ಲಿ ಹಳ್ಳ ಇದೆ, ಎಲ್ಲಿ ಕರೆಕ್ಟಾಗಿ ದಾರಿ ಇದೆ, ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಈ ಒಂದು ಭಾಗದ ಜನರು ಒಂದ್ ಕಡೆ GBAಗೆ ಮನವಿ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ನೋಡಿ ಲೋಡ್ ಗಾಡಿ ಮೂವ್ಮೆಂಟ್ ಆಗ್ತಿಲ್ಲ, ಗುಂಡಿ ಇದೆ. ಇಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಏನಾದ್ರೂ ಟೈರ್ ಒಂದ್ ಕಡೆ ಈ ಒಂದು ಭಾಗಕ್ಕೆ ಬಂದ್ರೆ ಗಾಡಿ ಸ್ಕಿಡ್ ಆಗುತ್ತೆ, ಅಪಘಾತ ಆಗ್ಬೋದು. ನೋಡ್ತಿರ್ಬೋದು ದೃಶ್ಯಗಳು, ಒಂದು ಮೂವ್ಮೆಂಟ್ ಆಗಲ್ಲ, ಗಾಡಿ ಮೂವ್ಮೆಂಟ್ ಆಗಲ್ಲ. ಒಂದ್ ಕಡೆ ವಯಸ್ಸಾದರೂ 2 ವೀಲರ್ ಓಡಿಸಕ್ಕಾಗಲ್ಲ, ಸ್ಕಿಡ್ ಆಗಿ ಬಿಡ್ತಾರೆ. ಈ ಒಂದು ಭಾಗದಲ್ಲಿ ತುಂಬಾ ಗುಂಡಿಗಳು ಬಿದ್ದಿದ್ದಾವೆ, ತುಂಬಾ ಜನ ಬಿದ್ದಿದ್ದಾರೆ, ಬೈಕ್ ಅಲ್ಲಿ ಬಿದ್ದಿದ್ದಾರೆ. ಒಂದ್ ಕಡೆ ಬೈಕ್ ತಗೊಂಡು ಹೋಗಕ್ಕೆ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದೆ. ನೋಡ್ತಿರ್ಬೋದು ಒಂದ್ ಕಡೆ ಯಾವ ರೀತಿ ಗುಂಡಿಗಳ ದರ್ಬಾರ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, DCM ಅವರು ಎಚ್ಚೆತ್ತುಕೊಳ್ಬೇಕು, ಮಾನ್ಯ CM ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ಪರಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಇದೆ. ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಅಪಘಾತಗಳಾಗಿದ್ದಾವೆ. ಇನ್ನೂ ಗುಂಡಿ ಮುಚ್ಚಿಲ್ಲ ಎಂಬುದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ CMಗೆ ಮತ್ತು DCMಗೆ ಈ ಒಂದು ದೃಶ್ಯ ತೆರೆದಿಟ್ಟಿದೆ. ಕ್ಯಾಮ್ರಾ ಅವರ ಮಾತನ್ನು ಕ್ಯಾರೆ ಎನ್ನದಂತ ಜಿಬಿಎ ಅಧಿಕಾರಿಗಳು. ಹೈರಾಣಾಗಿ ಹೋಗಿರುವಂತ ಜನ ಸ್ವಲ್ಪ ಯಾಮಾರಿದ್ರೆ ಜೀವಕ್ಕೆ ಸಂಚಕಾರ ಬರುತ್ತೆ, ಹುಷಾರ್ ಹುಷಾರ್. ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗ್ತಿದ್ದಾರೆ ಸವಾರರು. ಎಷ್ಟು ಜನ ಬಿದ್ದಿದ್ದಾರೆ, ಎಷ್ಟು ಜನ ಕೈಕಾಲು ನೋವು ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಬೆನ್ನಿನ ಡಿಸ್ಕ್ ಸಮಸ್ಯೆಯಿಂದ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಗೊತ್ತಾ ನಿಮಗೆ? ಇನ್ನು ಆರ್ ನಗರ ಇಲ್ಲಿ ಅಂತ ಡೆಡ್ ಏನು ಕೊಟ್ಟಿದ್ದಾಯ್ತು. ಗುಂಡಿ ಇನ್ನೂ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ನೋಡಿ. ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಯಾವ ರೀತಿ ಇದೆ ಎಂಬ ದುಸ್ಥಿತಿ ಇದು. ಕೆರೆಕೋಟೆ ರಸ್ತೆ ಆರ್ ನಗರದ ವಿಧಾನಸಭಾ ಕ್ಷೇತ್ರ ಎಲ್ಲ ರಸ್ತೆ ಹಾಳಾಗಿದೆ, ಗುಂಡಿಗಳು ಸಹ ಬಿದ್ದಿದೆ. ಇಲ್ಲಿ ಸ್ಕಿಡ್ ಆಗುತ್ತೆ, ಬೈಕ್ ಮೂವ್ಮೆಂಟ್ ಆಗಲ್ಲ. ನೋಡಿ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಆಗುತ್ತೆ ನೋಡ್ತಿರ್ಬೋದು. ತುಂಬಾ ತೊಂದರೆ ಆಗುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಮಸ್ಯೆ ಆಗಿದೆ. ಯಾಕಂದ್ರೆ ಇದು ಗುಂಡಿ ಗೂಡು, ಯಾಕಂದ್ರೆ ಗುಂಡಿಗಳಿಂದ ಕೂಡಿದ ಈ ಒಂದು ರಸ್ತೆ ನೋಡ್ತಿರ್ಬೋದು. ಸ್ಕಿಡ್ ಆಗುತ್ತೆ, ಮೂವ್ಮೆಂಟ್ ಆಗಲ್ಲ. ಸಾಕಷ್ಟು ಸರ್ ಹುಷಾರಾಗಿ ಹೋಗಿ, ಹುಷಾರಾಗಿ. ಯಾಕೆ ಸರ್ ಈ ಮಟ್ಟದಲ್ಲಿ ಇದ್ರೆ ರೋಡು ಎಲ್ಲಿ ಹುಷಾರಾಗಬೇಕು ಸರ್? ನೋಡಿ ಬೆಂಗಳೂರು ನೋಡಿ, ನಮ್ಮ ಈಗ ಈ ಕೆರೆಪಾಳ್ಯದಲ್ಲಿ 3 ವರ್ಷದಿಂದ ಈ ರೋಡ್ ಹೀಗೆ ಇದೆ ಸರ್. ಭಾಳ ಅನ್ಯಾಯ ನೋಡಿ. ಈಗ ನಾನು ಬಿದ್ದೋದ್ರೆ ನಾನು ಹಾಸ್ಪಿಟ್ಲಿಗೆ ಹೋದರೆ
6 ತಿಂಗಳು ನಾನು ಕ್ಯೂರ್ ಆಗ್ತೀನ ಸರ್ ಈ ವಯಸ್ಸಲ್ಲಿ. ನನಗೆ ಈಗ ಕೈಕಾಲು ಮುರಿದೋದ್ರೆ, ನನಗೆ ಮೂಳೆ ಮುರಿದೋದ್ರೆ ತಿರುಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಬೆಡ್ಡಲ್ಲೇ ಸಾಯ್ಬೇಕಾಗತ್ತೆ ಸರ್ ರಸ್ತೆ ಎಲ್ಲ ಹಾಳಾಗಿದೆ, ಭಾರಿ ಹಾಳಾಗಿದೆ ಸರ್. ಸ್ವಲ್ಪ ಅಲ್ಲ ಸರ್, ವಿಪರೀತ ಹಾಳಾಗಿದೆ. ನೀವೇ ನೋಡಿದ್ರಿ ಈಗ ನಾವು ಯಾವ ರೀತಿ ಬಿದ್ದೆ ಅಂತೇಳಿ. ಈ ಥರ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತೊಗೊಂಡೋಗಿ ದಯವಿಟ್ಟು ಇದನ್ನ ಮಾಡಿಸ್ಕೊಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ನಿಮ್ಮ ದೂರ ನೋಡ್ತಿರ್ಬೋದು ಒಬ್ಬ ವಯಸ್ಸಾದವರು ಸ್ಕಿಡ್ ಆಗಿ ಬಿದ್ರು. ಯಾಕಂದ್ರೆ ಈ ಒಂದು ರಸ್ತೆ ಆ ಪರಿ ಇದೆ, ಎಲ್ಲ ಗುಂಡಿಮಯವಾಗಿದೆ. ಮತ್ತು ಇದು ನೋಡಿ, ಇಲ್ಲಿ ಏನಾದರೂ ವೆಹಿಕಲ್ ಸ್ಪೀಡ್ ಆಗಿ ಬಂದರೆ ಇಲ್ಲಿ ಸ್ಪೀಡ್ ಆಗಿ ಇಲ್ಲಿ ಒಳಗೆ ಹೋಗ್ಬೋದು. ಯಾಕಂದ್ರೆ ಇದು ನೀರು ಹೋಗೋಕ್ಕೆ ಸರಾಗವಾಗಿ ಹೋಗೋಕ್ಕೆ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನೋ ಡ್ರೈನೇಜ್ ಸಿಸ್ಟಮ್ ಇದು, ಒಂದು ಕಡೆ ಕ್ಲೋಸ್ ಮಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಆಗಿಲ್ಲ, ಏನು ಬಂದೋಬಸ್ತ್ ಆಗಿಲ್ಲ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಜನರು ರೋಸಿ ಹೋಗಿದ್ದಾರೆ. ದಿನ ನಿತ್ಯ ಆಗಿದ್ರೆ ಸಾಕಷ್ಟು ಅಪಘಾತಗಳಾಗ್ತವೆ. ಅದು ಮಳೆ ಬಂದರೆ ತುಂಬ ಸಂಕಷ್ಟಕ್ಕೂ ಆಗ್ತವೆ. ಎಲ್ಲ ಬೈಕ್ಗಳು ಸ್ಕಿಡ್ ಆಗಿ ಬಿಡ್ತಿದ್ದಾವೆ. ಯಾಕಂದ್ರೆ ಮೂವ್ಮೆಂಟ್ ಆಗ್ತಲ್ಲ, ತುಂಬ ಗುಂಡಿ ಬಿದ್ದಿದೆ. ಧೂಳಿನಿಂದ ಈ ಒಂದು ರಸ್ತೆ ಕೂಡಿದೆ. ಇದು ಕೆರೆಕೋಟೆ ರಸ್ತೆ, ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಒಂದು ಕಡೆ CM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತ, DCM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತೆ. ನೋಡಿ ಗುಂಡಿಗಳು ಯಾವ ರೀತಿ ಇದೆ ಎಂಬುದು ಗೊತ್ತಾಗುತ್ತೆ. ಎಲ್ಲ ಗುಂಡಿಮಯ, ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತುಂಬ ತೊಂದರೆ ಆಗಿದೆ. ಮೇಡಮ್ ಬನ್ನಿ, ಯಾಕಂದ್ರೆ ತುಂಬಾ ಕಷ್ಟ ಆಗಿದೆ ಈ ಒಂದು ಭಾಗದ ರಸ್ತೆಯಲ್ಲಿ ಓಡಾಡಕ್ಕೆ ಅಂತ ಜನ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್ ಅಂತ, ಏನ್ ಹೇಳ್ತೀರಿ ಸರ್ ಅಂತ? ಅದೇ ಸರ್, ನಾವು ರೆಗ್ಯುಲರ್ ಆಗಿ ಇಲ್ಲಿ ಓಡಾಡ್ತಾ ಇರ್ತೀವಿ. ಇನ್ನೂ ಅಷ್ಟಿತ್ತು ಈ ಕಡೆ ರೋಡೆಲ್ಲ. ಇನ್ನೂ ಓಡಾಡೋಕ್ಕಾಗಲಿ, ಮಳೆ ಬಂದಾಗ ಗಾಡಿ ಮೂವ್ ಆಗೋಕ್ಕೂ ಗೊತ್ತಾಗಲ್ಲ. ಎಲ್ಲಿ ಹಳ್ಳ ಇದೆ, ಎಲ್ಲಿ ಕರೆಕ್ಟಾಗಿ ದಾರಿ ಇದೆ, ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಈ ಒಂದು ಭಾಗದ ಜನರು ಒಂದ್ ಕಡೆ GBA ಮನವಿ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ನೋಡಿ ಲೋಡ್ ಗಾಡಿ ಮೂವ್ಮೆಂಟ್ ಆಗ್ತಿಲ್ಲ, ಗುಂಡಿ ಇದೆ. ಇಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಏನಾದ್ರೂ ಟೈರ್ ಒಂದ್ ಕಡೆ ಈ ಒಂದು ಭಾಗಕ್ಕೆ ಬಂದ್ರೆ ಗಾಡಿ ಸ್ಕಿಡ್ ಆಗುತ್ತೆ, ಅಪಘಾತ ಆಗ್ಬೋದು. ನೋಡ್ತಿರ್ಬೋದು ದೃಶ್ಯಗಳು, ಒಂದು ಮೂವ್ಮೆಂಟ್ ಆಗಲ್ಲ, ಗಾಡಿ ಮೂವ್ಮೆಂಟ್ ಆಗಲ್ಲ. ಒಂದ್ ಕಡೆ ವಯಸ್ಸಾದವರು 2 ವೀಲರ್ ಓಡಿಸಕ್ಕಾಗಲ್ಲ, ಸ್ಕಿಡ್ ಆಗಿ ಬಿಡ್ತಾರೆ. ಈ ಒಂದು ಭಾಗದಲ್ಲಿ ತುಂಬಾ ಗುಂಡಿಗಳು ಬಿದ್ದಿದ್ದಾವೆ, ತುಂಬಾ ಜನ ಬಿದ್ದಿದ್ದಾರೆ, ಬೈಕ್ ಅಲ್ಲಿ ಬಿದ್ದಿದ್ದಾರೆ. ಒಂದ್ ಕಡೆ ಬೈಕ್ ತಗೊಂಡು ಹೋಗಕ್ಕೆ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದೆ. ನೋಡ್ತಿರ್ಬೋದು ಒಂದ್ ಕಡೆ ಯಾವ ರೀತಿ ಗುಂಡಿಗಳ ದರ್ಬಾರ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, DCM ಅವರು ಎಚ್ಚೆತ್ತುಕೊಳ್ಬೇಕು, ಮಾನ್ಯ CM ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ಪರಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಇದೆ, ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಅಪಘಾತಗಳಾಗಿದ್ದಾವೆ. ಇನ್ನೂ ಗುಂಡಿ ಮುಚ್ಚಿಲ್ಲ ಎಂಬುದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ CMಗೆ ಮತ್ತು DCMಗೆ ಈ ಒಂದು ದೃಶ್ಯ ತೆರೆದಿಟ್ಟಿದೆ. ಅವರ ಮಾತನ್ನು ಕ್ಯಾರೆ ಎನ್ನದಂತ GBA ಅಧಿಕಾರಿಗಳು, ಹೈರಾಣಾಗಿ ಹೋಗಿರುವಂತ ಜನ, ಸ್ವಲ್ಪ ಯಾಮಾರಿದ್ರೆ ಜೀವಕ್ಕೆ ಸಂಚಕಾರ ಬರುತ್ತೆ, ಹುಷಾರ್. ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗ್ತಿದ್ದಾರೆ ಸವಾರರು. ಎಷ್ಟು ಜನ ಬಿದ್ದಿದ್ದಾರೆ, ಎಷ್ಟು ಜನ ಕೈಕಾಲು ನೋವು ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಬೆನ್ನಿನ ಡಿಸ್ಕ್ ಸಮಸ್ಯೆಯಿಂದ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಗೊತ್ತಾ ನಿಮಗೆ? ಕೂಡಿದ ಈ ಒಂದು ರಸ್ತೆ. ಇನ್ನು RR ನಗರ ಇಲ್ಲಿ ಅಂತ ಡೆಡ್ ಲೈನ್ ಕೊಟ್ಟಿದ್ದಾಯ್ತು, ಗುಂಡಿ ಇನ್ನೂ ಮುಚ್ಚಿಲ್ಲ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ನೋಡಿ ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಯಾವ ರೀತಿ ಇದೆ ಎಂಬುದು ದುಸ್ಥಿತಿ ಇದು. ಕೆರೆಕೋಟೆ ರಸ್ತೆ, RR ನಗರದ ವಿಧಾನಸಭಾ ಕ್ಷೇತ್ರ, ಎಲ್ಲ ರಸ್ತೆ ಹಾಳಾಗಿದೆ, ಗುಂಡಿಗಳು ಸಹ ಬಿದ್ದಿದೆ. ಇಲ್ಲಿ ಸ್ಕಿಡ್ ಆಗುತ್ತೆ, ಬೈಕ್ ಮೂವ್ಮೆಂಟ್ ಆಗಲ್ಲ. ನೋಡಿ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಆಗುತ್ತೆ. ನೋಡ್ತಿರ್ಬೋದು, ತುಂಬಾ ತೊಂದರೆ ಆಗುತ್ತೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಮಸ್ಯೆ ಆಗಿದೆ. ಯಾಕಂದ್ರೆ ಇದು ಗುಂಡಿ ಗೂಡು, ಯಾಕಂದ್ರೆ ಗುಂಡಿಗಳಿಂದ ಕೂಡಿದ ಈ ಒಂದು ರಸ್ತೆ. ನೋಡ್ತಿರ್ಬೋದು ಸ್ಕಿಡ್ ಆಗುತ್ತೆ, ಮೂವ್ಮೆಂಟ್ ಆಗಲ್ಲ. ಸಾಕಷ್ಟು ಸರ್ ಹುಷಾರಾಗಿ ಯಾಕೆ ಸರ್ ಈ ಮಟ್ಟದಲ್ಲಿ ಇದ್ದರೆ ರೋಡು ಎಲ್ಲಿ ಹುಷಾರಾಗಬೇಕು ಸರ್? ನೋಡಿ ಬೆಂಗಳೂರು ನೋಡಿ, ನಮ್ಮ ಈಗ ಈ ಕೆರೆಪಾಳ್ಯದಲ್ಲಿ 3 ವರ್ಷದಿಂದ ಈ ರೋಡ್ ಹೀಗೆ ಇದೆ ಸರ್. ಭಾಳ ಅನ್ಯಾಯ. ನೋಡಿ ಈಗ ನಾನು ಬಿದ್ದೋದ್ರೆ, ನಾನು ಹಾಸ್ಪಿಟ್ಲಿಗೆ ಹೋದರೆ 6 ತಿಂಗಳು ನಾನು ಕ್ಯೂರ್ ಆಗ್ತೀನ ಸರ್ ಈ ವಯಸ್ಸಲ್ಲಿ. ನನಗೆ ಈಗ ಕೈಕಾಲು ಮುರಿದೋದ್ರೆ, ನನಗೆ ಮೂಳೆ ಮುರಿದೋದ್ರೆ ತಿರುಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ. ನಾನು ಅಷ್ಟೇ ಬೆಡ್ಡಲ್ಲೇ ಸಾಯ್ಬೇಕಾಗತ್ತೆ. ಸರ್ ರಸ್ತೆ ಎಲ್ಲ ಹಾಳಾಗಿದೆ, ಭಾರಿ ಹಾಳಾಗಿದೆ ಸರ್. ಸ್ವಲ್ಪ ಅಲ್ಲ ಸರ್, ವಿಪರೀತ ಹಾಳಾಗಿದೆ. ನೀವೇ ನೋಡಿದ್ರಿ ಈಗ ನಾವು ಯಾವ ರೀತಿ ಬಿದ್ದೆ ಅಂತೇಳಿ. ಈ ಥರ ಪರಿಸ್ಥಿತಿ ಇದೆ ಸರ್. ದಯವಿಟ್ಟು ಇದ್ರ ಬಗ್ಗೆ ನೀವು ಸರ್ಕಾರ ಗಮನಕ್ಕೆ ತೊಗೊಂಡೋಗಿ ದಯವಿಟ್ಟು ಇದನ್ನ ಮಾಡಿಸ್ಕೊಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರ್. ನಿಮ್ಮ ದೂರ ನೋಡ್ತಿರ್ಬೋದು ಒಬ್ಬ ವಯಸ್ಸಾದವರು ಸ್ಕಿಡ್ ಆಗಿ ಬಿದ್ರು. ಯಾಕಂದ್ರೆ ಈ ಒಂದು ರಸ್ತೆ ಆ ಪರಿ ಇದೆ, ಎಲ್ಲ ಗುಂಡಿಮಯವಾಗಿದೆ. ಮತ್ತು ಇದು ನೋಡಿ, ಇಲ್ಲಿ ಏನಾದರೂ ವೆಹಿಕಲ್ ಸ್ಪೀಡ್ ಆಗಿ ಬಂದರೆ ಇಲ್ಲಿ ಸ್ಪೀಡ್ ಆಗಿ ಇಲ್ಲಿ ಒಳಗೆ ಹೋಗ್ಬೋದು. ಯಾಕಂದ್ರೆ ಇದು ನೀರು ಹೋಗೋಕ್ಕೆ ಸರಾಗವಾಗಿ ಹೋಗೋಕ್ಕೆ ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನೋ ಡ್ರೈನೇಜ್ ಸಿಸ್ಟಮ್ ಇದು, ಒಂದು ಕಡೆ ಕ್ಲೋಸ್ ಮಾಡಿಲ್ಲ, ಒಂದು ಕಡೆ ಬ್ಯಾರಿಕೇಡ್ ಆಗಿಲ್ಲ, ಏನು ಬಂದೋಬಸ್ತ್ ಆಗಿಲ್ಲ. ಹೀಗಾಗಿ ಈ ಒಂದು ಭಾಗದ ಒಂದು ಕಡೆ ಜನರು ರೋಸಿ ಹೋಗಿದ್ದಾರೆ. ದಿನ ನಿತ್ಯ ಆಗಿದ್ರೆ ಸಾಕಷ್ಟು ಅಪಘಾತಗಳಾಗ್ತವೆ. ಅದು ಮಳೆ ಬಂದರೆ ತುಂಬ ಸಂಕಷ್ಟಕ್ಕೂ ಆಗ್ತವೆ. ಎಲ್ಲ ಬೈಕ್ಗಳು ಸ್ಕಿಡ್ ಆಗಿ ಬಿಡ್ತಿದ್ದಾವೆ. ಯಾಕಂದ್ರೆ ಮೂವ್ಮೆಂಟ್ ಆಗ್ತಲ್ಲ, ತುಂಬ ಗುಂಡಿ ಬಿದ್ದಿದೆ. ಧೂಳಿನಿಂದ ಈ ಒಂದು ರಸ್ತೆ ಕೂಡಿದೆ. ಇದು ಕೆರೆಕೋಟೆ ರಸ್ತೆ, RR ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಒಂದ್ ಕಡೆ CM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತ, DCM ಅವರು ಹೇಳ್ತಾರೆ ಗುಂಡಿ ಮುಚ್ಚಿದಾರಂತೆ. ನೋಡಿ ಗುಂಡಿಗಳು ಯಾವ ರೀತಿ ಇದೆ ಎಂಬುದು ಗೊತ್ತಾಗುತ್ತೆ. ಎಲ್ಲ ಗುಂಡಿಮಯ, ತುಂಬಾ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ತುಂಬಾ ತೊಂದರೆ ಆಗಿದೆ. ಮೇಡಮ್ ಬನ್ನಿ, ಯಾಕಂದ್ರೆ ತುಂಬಾ ಕಷ್ಟ ಆಗಿದೆ ಈ ಒಂದು ಭಾಗದ ರಸ್ತೆಯಲ್ಲಿ ಓಡಾಡಕ್ಕೆ ಅಂತ ಜನ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್ ಅಂತ, ಏನ್ ಹೇಳ್ತೀರಿ ಸರ್ ಅಂತ? ಅದೇ ಸರ್, ನಾವು ರೆಗ್ಯುಲರ್ ಆಗಿ ಇಲ್ಲಿ ಓಡಾಡ್ತಾ ಇರ್ತೀವಿ. ಇನ್ನೂ ಅಷ್ಟಿತ್ತು ಈ ಕಡೆ ರೋಡೆಲ್ಲ.
ಇನ್ನೂ ಓಡಾಡೋಕ್ಕಾಗಲಿ ಮಳೆ ಬಂದಾಗ ಗಾಡಿ ಮೂವ್ ಆಗೋಕ್ಕೂ ಗೊತ್ತಾಗಲ್ಲ. ಎಲ್ಲಿ ಹಳ್ಳ ಇದೆ, ಎಲ್ಲಿ ಕರೆಕ್ಟಾಗಿ ದಾರಿ ಇದೆ ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಈ ಒಂದು ಭಾಗದ ಜನರು ಒಂದ್ ಕಡೆ ಜಿಬಿಗೆ ಮನವಿ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ನೋಡಿ ಲೋಡ್ ಗಾಡಿ ಮೂವ್ಮೆಂಟ್ ಆಗ್ತಿಲ್ಲ, ಗುಂಡಿ ಇದೆ. ಇಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಏನಾದ್ರೂ ಟೈರ್ ಒಂದ್ ಕಡೆ ಈ ಒಂದು ಭಾಗಕ್ಕೆ ಬಂದ್ರೆ ಗಾಡಿ ಸ್ಕಿಡ್ ಆಗುತ್ತೆ, ಅಪಘಾತ ಆಗ್ಬೋದು. ನೋಡ್ತಿರ್ಬೋದು ದೃಶ್ಯಗಳು, ಒಂದು ಮೂವ್ಮೆಂಟ್ ಆಗಲ್ಲ, ಗಾಡಿ ಮೂವ್ಮೆಂಟ್ ಆಗಲ್ಲ. ಒಂದ್ ಕಡೆ ವಯಸ್ಸಾದವರು ಟೂ ವೀಲರ್ ಓಡಿಸಕ್ಕಾಗಲ್ಲ, ಸ್ಕಿಡ್ ಆಗಿ ಬೀಳ್ತಾರೆ. ಈ ಒಂದು ಭಾಗದಲ್ಲಿ ತುಂಬಾ ಗುಂಡಿಗಳು ಬಿದ್ದಿದ್ದಾವೆ, ತುಂಬಾ ಜನ ಬಿದ್ದಿದ್ದಾರೆ, ಬೈಕಲ್ಲಿ ಬಿದ್ದಿದ್ದಾರೆ. ಒಂದ್ ಕಡೆ ಬೈಕ್ ತಗೊಂಡು ಹೋಗಕ್ಕೆ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದೆ. ನೋಡ್ತಿರ್ಬೋದು ಒಂದ್ ಕಡೆ ಯಾವ ರೀತಿ ಗುಂಡಿಗಳ ದರ್ಬಾರ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಡಿ.ಸಿ. ಎಂ ಅವರು ಎಚ್ಚೆತ್ತುಕೊಳ್ಬೇಕು, ಮಾನ್ಯ ಸಿ.ಎಂ ಅವರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ಪರಿ ಗುಂಡಿ ಮುಚ್ಚಿದ್ದಾರೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ಸ್ಪಷ್ಟ ನಿರ್ದೇಶನ ತೆರೆದಿಟ್ಟಿದೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಇದೆ, ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಈ ಒಂದು ಭಾಗದಲ್ಲಿ ತುಂಬಾ ಅಪಘಾತಗಳಾಗಿದ್ದಾವೆ, ಇನ್ನೂ ಗುಂಡಿ ಮುಚ್ಚಿಲ್ಲ ಎಂಬುದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡ ಸಿ.ಎಂ.ಗೆ ಮತ್ತು ಡಿ.ಸಿ.ಎಂಗೆ ಈ ಒಂದು ದೃಶ್ಯ ತೆರೆದಿಟ್ಟಿದೆ. ಕ್ಯಾಮ್ರಾ